ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಪುಟ್ಟರಾಜು ಅವರು, ತಮ್ಮಣ್ಣ ಅವರು, ಮಂಜು ಅವರು, ಅಲ್ಲಿಂದ ರಾಮಚಂದ್ರ ಅವರು, ಸುರೇಶ್ ಗೌಡರು, ಅಂದಾನಿ ಅವರು, ಇವರೆಲ್ಲರೂ ಬಹುಶಃ ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ ಇವತ್ತು. ಆದರೆ ಅದನ್ನು ತೊಂದರೆ ಅನ್ಕೊಳ್ಳೋದು ಬೇಡ. ನಾನು ನಿಮ್ಮ ಜೊತೆಯಲ್ಲಿ ಕೆಲವು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಅವರು ನಿಮ್ಮಗಳನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಪುಟ್ಟರಾಜವರು ಮಾತನಾಡಬೇಕಾದರೆ ಒಂದು ಮಾತು ಹೇಳುದು. ನಾನು ಪ್ರಥಮವಾಗಿ ನಿಮ್ಮೆಲ್ಲರಿಗೆ ಮುಂದಿನ ವಾರ ಬರ್ತಕ್ಕಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ವರ್ಷ ಯಾವುದೇ ರೀತಿಯಲ್ಲಿ ನಮ್ಮ ರೈತ ಬಂಧುಗಳಿಗೆ ಅವರ ಕೃಷಿ ಚಟುವಟಿಕೆಗಳಿಗೆ ಸಮಸ್ಯೆಗಳಿಲ್ಲದೆ ಸಮೃದ್ಧಿಯಾಗಿ ನಮ್ಮ ರೈತರು ಬದುಕಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಇವತ್ತು ತಾಯಿ ಚಾಮುಂಡೇಶ್ವರಿಗೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಏನಿವತ್ತು ಯಶಸ್ಸುಗೊಳಿಸಿದ್ದೀರಿ, ಎಲ್ಲ ನನ್ನ ತಂದೆ ತಾಯಂದಿರು, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸಾರಾ ಮಹೇಶ್ ಅವರ ಹೆಸರನ್ನು ಮರೆತೆ ಸಾರಾ ಮಹೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಮುಖವಾದಂಥ ವ್ಯಕ್ತಿ ನಮ್ಮ ಕೇಂದ್ರ ಸಚಿವರು, ನನ್ನ ಆತ್ಮೀಯರೇನಿದ್ದಾರೆ, ಅವರ ಒಂದು ಖೇಲೋ ಇಂಡಿಯಾ ಯೋಜನೆ ಬಹುಶಃ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಯುವಶಕ್ತಿಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಈ ಒಂದು ಯುವಜನ ಇಲಾಖೆಯಲ್ಲಿ ಅವರ ಕಾರ್ಯ ಏನು ನಡೀತಾ ಇದೆ. ಇಡೀ ದೇಶದಲ್ಲಿ ಇವತ್ತು ನಮ್ಮ ಯುವಕರಿಗೆ ಕ್ರೀಡೆಗಳಲ್ಲಿ ಪ್ರೋತ್ಸಾಹವನ್ನು ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ದೇಶದ ಯುವಕರಿಗೆ ಕೊಡ್ತಾ ಇದ್ದಾರೆ. ಇವತ್ತು ಬಹುಶಃ ಕರ್ನಾಟಕಕ್ಕೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಆದರೆ ಪ್ರತಿಯೊಂದು ಸಂದರ್ಭದಲ್ಲಿ ಉತ್ತರ ಇಂಡಿಯಾದ ಹಲವಾರು ಭಾಗದಲ್ಲಿ ಅವರ ಒಂದು ವೈಯಕ್ತಿಕವಾದಂಥ ಪ್ರೋತ್ಸಾಹವನ್ನು ಯುವಕರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಭಿನಂದನೀಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ಅವರಿಗೆ ವಿಶೇಷವಾದಂಥ ಮಮತೆಯೂ ಸಹ ಇದೆ ಅನ್ನೋದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರ ಒಂದು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಅವರ ನಡವಳಿಕೆಗಳನ್ನು ಹತ್ತಿರದಿಂದ ಏನು ಗಮನಿಸಿದ್ದಾರೆ, ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಬಗ್ಗೆ ಅವರಿಗೆ ವಿಶೇಷವಾದಂಥ ಅಭಿಮಾನ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಈ ಒಂದು ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಜನತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾದರೆ ಜಿಲ್ಲೆಗೆ ಕೆಲವು ಅನುಕೂಲಗಳಾಗಬಹುದು ಅಂತಕ್ಕಂಥ ನಂಬಿಕೆಯಿಂದ ನನಗೇನು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬರದೇ ಇದ್ದರೂ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರ ಒಂದು ಶ್ರಮ ದುಡಿಮೆಯಲ್ಲಿ ಈ ಜಿಲ್ಲೆಯ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ನನ್ನ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ನೋವಿರ್ತಕ್ಕಂಥದ್ದು, ನಾವು ಕುಮಾರಣ್ಣಿಂದ ಭಾಳ ಮಂಡ್ಯ ಜಿಲ್ಲೆಗೆ ನಿರೀಕ್ಷೆ ಇಟ್ಕೊಂಡಿದ್ವು, ಇನ್ನೂ ನಮ್ಮ ನಿರೀಕ್ಷೆಗೆ ತಲುಪ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕೆಲವರಲ್ಲಿ ಇದೆ, ನಿಮ್ಮಲ್ಲಿ ಇದೆ, ನನಗೆ ಗೊತ್ತಿದೆ ನನಗೆ. ಆದರೆ ನಾನು ಜಿಲ್ಲೆಯ ಜನತೆಯನ್ನು ಮರೆಯೋವನಲ್ಲ, ಯಾವ ಟೀಕೆ ಟಿಪ್ಪಣಿಗಳಿಗೂ ನಾನು ಉತ್ತರ ಕೊಡಬೇಕಾಗಿಲ್ಲ. ಇವತ್ತು ನಮ್ಮ CSR ಫಂಡ್ ಮುಖಾಂತರ ಸುಮಾರು 97 ಕೋಟಿ ಹಣದ ಈಗಾಗಲೇ ಕಾರ್ಯಕ್ರಮಗಳಿಗೆ ಯೋಜನೆಯನ್ನು ರೂಪಿಸಿದ್ದೇವೆ. ಶಾಲಾ ಕಟ್ಟಡಗಳಿಗೆ, ಐಮಾಸ್ಕ್ ಲೈಟ್ಗಳಿಗೆ, ಅಲ್ಲಿಂದ ಹಲವಾರು ರೀತಿಯ ನಮ್ಮ ರೈತ ನಮ್ಮ KV ಶಂಕರೇಗೌಡರು ಕಟ್ಟಂಥ ಹಳೆಯ ಒಂದು ಮಂಡ್ಯ ಸರ್ಕಲ್ನಲ್ಲಿರ್ತಕ್ಕಂಥ ಮದ್ದೂರು ಸಂಜಯ್ ಥಿಯೇಟರ್ ಸರ್ಕಲ್ನಲ್ಲಿರ್ತಕ್ಕಂಥ ಆ ರೈತ ಸಂಘದ ಒಂದು ಭವನ ಏನಿದೆ ಅದನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಪುನರ್ ನವೀಕರಣ ಮಾಡ್ತಾ ಇರ್ತಕ್ಕಂಥದ್ದಿರ್ಬೋದು. ಮಂಡ್ಯ ಜಿಲ್ಲೆಗೆ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇನೆ.
ಒಂದು ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥದ್ದು ಕೈಗಾರಿಕೆ. ಇವತ್ತು ಮುಂದಿನ ಯುಗಾದಿಯನ್ನು ನೀವೇನು ಆಚರಣೆ ಮಾಡ್ತಾ ಇದ್ದೀರಿ, ಪರಮಪೂಜ್ಯ ಸ್ವಾಮೀಜಿಯವರು ಈ ವೇದಿಕೆ ಮೇಲೆ ಏನು ಉಪಸ್ಥಿತರಿದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಒಂದು ನಿರೀಕ್ಷೆ ಕೈಗಾರಿಕೆಗಳು ಬೇಕು ಅಂತಕ್ಕಂಥದ್ದೇನಿದೆ, ಆ ನಿರೀಕ್ಷೆಯನ್ನು ಹುಸಿಗೊಳಿಸೋದಿಲ್ಲ. ಪ್ರಾಮಾಣಿಕವಾಗಿ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಗಳ ಯುವಕರಿಗೂ ಸಹ ಉದ್ಯೋಗಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ನಮ್ಮ ಇಲಾಖೆಯಿಂದಲೇ ನಮ್ಮ ಅಧಿಕಾರಿಗಳನ್ನು ಮನವೊಲಿಸಿ ಇವತ್ತು ಯಾವೊಂದು ಟೆಸ್ಟಿಂಗ್ ಸೆಂಟರ್ ಇದೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ, ಅದನ್ನು ಇವತ್ತು ಮಂಡ್ಯ ಜಿಲ್ಲೆಯಲ್ಲೇ ತರಬೇಕು ಅಂತ ಹೇಳಿ ಈಗೇನು ನಮ್ಮ ಸ್ವಾಮೀಜಿಯವರು ಸ್ಟಾರ್ಟಪ್ಗಳ ಬಗ್ಗೆ ಹೇಳ್ತಾ ಇದ್ರು, ಹಲವಾರು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಸ್ಟಾರ್ಟಪ್ ಕಂಪನಿಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಮುಂದೆ ಏನು ಚರ್ಚೆ ಮಾಡ್ತಾ ಇದ್ದಾರೆ. 200 ಕೋಟಿ 300 ಕೋಟಿ ವೆಚ್ಚದ ಕೈಗಾರಿಕೆಗಳನ್ನು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆಗಳನ್ನೇನು ಮಾಡಿದ್ದಾರೆ ಸ್ಟಾರ್ಟಪ್ ಕಂಪನಿಗಳು. ಅವರಿಗೆ ಕೆಲವು ಪ್ರಧಾನಮಂತ್ರಿಗಳು ಇವತ್ತೇನು ಈ ದೇಶದ ಸಮಗ್ರ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಈ ಪರಿಸರಕ್ಕೆ ಆಗಿರತಕ್ಕಂಥ ಹಾನಿಯನ್ನು ಸಂಪೂರ್ಣವಾಗಿ 2020ಕ್ಕೆ ನೆಟ್ ಝೀರೋಗೆ ತರಬೇಕು ಅಂತಕ್ಕಂಥದ್ದು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಅಚಲವಾದಂಥ ತೀರ್ಮಾನ ಏನಿದೆ, ಆ ನಿಟ್ಟಿನಲ್ಲಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಗಳು ದೊಡ್ಡ ಮಟ್ಟದಲ್ಲಿ ಆಟೋಮೊಬೈಲ್ ಕಂಪನಿಗಳು ಇವತ್ತು ಮ್ಯಾನುಫ್ಯಾಕ್ಚರ್ಗೆ ಏನೋ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಆ ಟೆಸ್ಟಿಂಗ್ ಸೆಂಟರ್ ಒಂದೇ ಅಲ್ಲ, ಹಲವಾರು ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, ಆ ತಾಯಿ ಚಾಮುಂಡೇಶ್ವರಿಯ ದಯೆ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಿಮ್ಮ ಆಸೆಯನ್ನು ನಾನು ನೆರವೇರಿಸ್ಕೊಡ್ತೀನಿ. ಯಾವ ಮಾತುಗಳಿಗೆ ತಾವು ಕಿವಿ ಕೊಡಬೇಡಿ. ಇವತ್ತು ಯಾವೊಂದು ARA ಮುಖಾಂತರ ಸ್ಟಾರ್ಟಪ್ ಸೆಂಟರ್ ನಮ್ಮ ಏನೋ ಒಂದು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ, ಟೆಸ್ಟಿಂಗ್ ಸೆಂಟ್ರು, ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಯಾಕೆಂದರೆ ಇಲ್ಲಿ ತಯಾರು ಮಾಡ್ತಕ್ಕಂಥ ವಾಹನಗಳನ್ನು ಪೂನಾಗೆ ತೆಗೆದುಕೊಂಡು ಹೋಗಬೇಕು, ಇಲ್ಲ ಚೆನ್ನೈಗೆ ಹೋಗಬೇಕು. ಇಲ್ಲಿ ಟೆಸ್ಟಿಂಗ್ ಸೆಂಟರ್ ಇಲ್ಲ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದದಲ್ಲಿ ಇವತ್ತು ಮಂಡ್ಯದಲ್ಲೇ ಆ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಸುಮಾರು 1,000 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದಲೇ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಹಲವಾರು ಕೈಗಾರಿಕೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ. MSME ಕಂಪನಿಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅವರಿಗೆ ಪ್ರೋತ್ಸಾಹ ಕೊಟ್ಟು, ನೀವೇನು ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ಅಭಿಮಾನ ಇಟ್ಟು ನಾನು ಹಳ್ಳಿಗಳಿಗೆ ಬರದೇ ಇದ್ದರೂ ಅಷ್ಟು ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಿದ್ದೀರಿ. ನಿಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ.